ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತನ ಬಯಸ್ತಾ ನಾನು ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಆಲೂಗೆಡ್ಡೆ ಸಾಂಬಾರು. ಯಾವಾಗಲೂ ತರಕಾರಿ ಇರೋದಿಲ್ಲ ಮನೆಯಲ್ಲಿ ಅಂತ ಅಂದಾಗ ಒಂದು ಆಲೂಗೆಡ್ಡೆ ಅಥವಾ 2 ಆಲೂಗೆಡ್ಡೆ ಇದ್ದರೆ ಸಾಕು, ನೀವು ಬೇಗನೆ ಈ ಒಂದು ಸಾಂಬಾರನ್ನ ಮಾಡ್ಕೊಳ್ಬೋದು. ಮುಖ್ಯವಾಗಿ ಇದಕ್ಕೆ ತೆಂಗಿನಕಾಯಿ ಬೇಕಾಗಿಲ್ಲ, ಹಾಗೆಯೇ ಯಾವುದೇ ರೀತಿ ಮಸಾಲೆನ ರುಬ್ಬದೇನೆ ದಿಢೀರಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇದು ಅನ್ನದ ಜೊತೆಯಲ್ಲಿ, ಹಾಗೆಯೇ ಚಪಾತಿ ಜೊತೆ, ಪೂರಿ ಜೊತೆ, ನಂತರ ಬಿಸಿಯಾದಂತಹ ಮುದ್ದೆ ಜೊತೆನಲ್ಲೂ ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಸಿಂಪಲ್ಲು, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮತ್ತ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಗೊತ್ತಲ್ವ, ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡಿ, ಹಾಗೆಯೇ ಐಪ್ ಕೂಡ ಮಾಡಿ ನೋಡಿ. ಆಲೂಗೆಡ್ಡೆ ಸಾಂಬಾರು ಮಾಡೋದಕ್ಕೆ ಮುಖ್ಯವಾಗಿ ಆಲೂಗೆಡ್ಡೆ ಬೇಕಾಗುತ್ತೆ. ನಾನಿಲ್ಲಿ ನೋಡಿ 3 ಆಲೂಗೆಡ್ಡೆನ ಇಲ್ಲಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಸಿಪ್ಪೆನ ತೆಗೆದು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಖಂಡಿತವಾಗ್ಲೂ ಸಿಪ್ಪೆನ ಬಳಸಿನೇ ಮಾಡಿ. ತಗೊಳ್ಳೋಕ್ಕಿಂತ ಮುಂಚಿತವಾಗಿ ನೋಡಿ, ಈ ಥರ ಅಂದರೆ ಬಿಳಿದಾಗಿರೋ ಆಲೂಗೆಡ್ಡೆನ ತಗೊಳ್ಳಿ. ಯಾಕಂದರೆ ತುಂಬ ಗ್ರೀನ್ ಕಲರ್ ಬಂದಿರೋಂತಹ ಆಲೂಗೆಡ್ಡೆನ ತೊಗೊಳಕ್ಕೆ ಹೋಗಬೇಡಿ, ಹಾಗೆಯೇ ಮೊಳಕೆ ಬಂದಿರೋಂತಹ ಆಲೂಗೆಡ್ಡೆನ ಬಳಸೋಕ್ಕೆ ಹೋಗಬೇಡಿ. ನೋಡಿ, ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಎಲ್ಲ ಆಲೂಗೆಡ್ಡೆನೂ ಕೂಡ ನಾನು ಇಲ್ಲಿ ಬಳಸಿದ್ದೀನಿ. ಸ್ನೇಹಿತರೆ, ನೀವೇನಾದರೂ ಒನ್ ಟೈಮಿಗೆ ಮಾಡ್ಕೋಬೇಕು ಅನ್ನೋದಾದರೆ ಖಂಡಿತವಾಗ್ಲೂ 1 ಆಲೂಗೆಡ್ಡೆ ಇದ್ದರೆ ಸಾಕು. ಸ್ವಲ್ಪ ದಪ್ಪ ಸೈಜಲ್ಲಿರುವಂಥದ್ದನ್ನು ಬಳಸಿದ್ರೆ ಸಾಕಾಗುತ್ತೆ. ನಾನಿವಾಗ ಎಲ್ಲನೂ ಕಟ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆನ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೂ ಕೂಡ ಬೇಯಿಸ್ಕೊಳ್ಬೋದು, ಬಟ್ ಬೇಗ ಹಾಕಬೇಕಲ್ವ, ಹಾಗಾಗಿ ನೋಡಿ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಮುಳುಗುವಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇವಾಗಲೇ ಸೇರಿಸ್ಕೊಂಡು ಜಸ್ಟ್ ಇದನ್ನು 1 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕುಕ್ಕರ್ನ ನಾನು ಆ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನೋಡಿ, ಅದು 1 ವಿಸಿಲ್ ಆಗೋಷ್ಟರಲ್ಲಿ ನಾವಿಲ್ಲಿ ಸಾಂಬಾರನ್ನ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ನೋಡಿ, ನಾನಿಲ್ಲಿ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನು ನಾನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಯೋಷ್ಟರಲ್ಲಿ ನೋಡಿ, ಸ್ವಲ್ಪ ನಾನು 4-5 ಎಸಳು ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಈರುಳ್ಳಿ, ನಂತರ 2 ಹಸಿಮೆಣಸಿನಕಾಯಿ, ಇಷ್ಟನ್ನು ಕೂಡ ಹಾಕಿ ನಾನು ಇದನ್ನು 1 ನಿಮಿಷದ ತನಕ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಬೇಗನೆ ಆಗೋವಂಥದ್ದು, ಬಿಸಿಯಾದಂತಹ ಮುದ್ದೆಗೆ ಹಾಗೆಯೇ ಅನ್ನಕ್ಕೆ ದಿಢೀರಾಗಿ ಮಾಡ್ಕೋಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಈ ಥರ ನೀವು ಟ್ರೈ ಮಾಡಿ. ನೋಡಿ, ಇವಾಗ ಈರುಳ್ಳಿ ಇವಾಗ ಫ್ರೈ ಆಗ್ತಾ ಇದೆ. ನಂತರ ನೋಡಿ, ಇದಕ್ಕೆ ನಾನಿವಾಗ 1 ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಹುಳಿ ಟೊಮೊಟೊ ದೊಡ್ಡ ಸೈಜಲ್ಲಿರೋವಂಥದ್ದನ್ನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಕೂಡ ಇಲ್ಲಿ 1 ಅಥವಾ 2 ಟೊಮೊಟೊ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನ ನೀವು ಇಲ್ಲಿ ಬಳಸ್ಕೊಳ್ಬೋದು. ಇವಾಗ ಇದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಆಲೂಗೆಡ್ಡೆಗೆ ಬೇಯಿಸ್ಕೊಳ್ಬೇಕಾದ್ರೆ ಅದಕ್ಕೂ ಕೂಡ ಉಪ್ಪನ್ನು ಸೇರಿಸ್ಕೊಂಡಿದ್ದೆ, ಸೊ ಇದಕ್ಕೂ ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಂತರ ಇವಾಗ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಕೂಡ ಬಾಡಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಇವಾಗ ನೋಡಿ, ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಬೇಳೆ ಸಾಂಬಾರು ಪುಡಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. ನಂತರ ಇವಾಗ ಖಾರದ ಪುಡಿ, ಇದು ಕೂಡ ಇದು ಮನೆದೇನೆ, ಇದೆಲ್ಲ ಕೂಡ ಹೋಮ್ ಮೇಡೇನೆ, ಎಲ್ಲ ಕೂಡ ನಾನೇ ಸ್ವತಃ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಇವಾಗ ಖಾರದ ಪುಡಿ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಬಳಸಿರೋದ್ರಿಂದ ಸ್ವಲ್ಪ ಖಾರ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಇಲ್ಲ, ನೀವು ಕೂಡ ಇಲ್ಲಿ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಕೂಡ ಮಾಡಿಕೊಂಡು ಬರೀ ಖಾರದ ಪುಡಿನೇ ಇಲ್ಲಿ ಬಳಸ್ಕೊಳ್ಬೋದು. ಇವಾಗ ಜಸ್ಟ್ ಒಂದು 10 ಸೆಕೆಂಡು ನಾನು ಇದನ್ನು ಎಣ್ಣೆ ಜೊತೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ 1 ಗ್ಲಾಸು ನಾನು ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಜಸ್ಟ್ 1-2 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, 1-2 ನಿಮಿಷ ನಾನು ಇದನ್ನು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡಿದ್ದೆ. ಇವಾಗ ನೋಡಿ ತೆಗಿತಾ ಇದ್ದೀನಿ. ನಾವು ಆಲೂಗೆಡ್ಡೆನಲ್ಲೂ ಸಹ ನಾವು ನೀರನ್ನು ಹಾಕಿ ಸೇರಿಸಿರ್ತೀವಲ್ವ, ಹಾಗಾಗಿ ನೀರನ್ನು ಸ್ವಲ್ಪ ಕಡಿಮೆನೇ ನೀವು ಇಲ್ಲಿ ಬಳಸಿ. ನೋಡಿ, ಇವಾಗ ಈರುಳ್ಳಿ ಟೊಮೊಟೊ ಏನಿದೆ ಇದೆಲ್ಲ ಸಾಫ್ಟಾಗಿ ಚೆನ್ನಾಗಿ ಇದು ಬೆಂದಿದೆ. ಇದು
ಇವಾಗ ನೋಡಿ ಕುಕ್ಕರ್ ಕೂಡ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನೀವು ಇದನ್ನು ಬೇಕಾದರೆ ಸ್ಮ್ಯಾಶ್ ಕೂಡ ಮಾಡಿ ನೀವು ಇಲ್ಲಿ ಹಾಕ್ಕೊಳ್ಬೋದು, ಬಟ್ ನಾನು ಇದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಆ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಅಂದರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ಆವಾಗ ನೀವು ಇದನ್ನು ದೋಸೆ ಜೊತೆ ಚಪಾತಿ ಜೊತೆನಲ್ಲೂ ಕೂಡ ನೀವು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮಗಿಲ್ಲಿ ನೀರು ಇನ್ನೂ ಬೇಕು ಅನ್ನೋದಾದರೆ ನೀವು ಇಲ್ಲಿ ಸೇರಿಸ್ಕೊಳ್ಬೋದು, ಬಟ್ ಇದು ಸಾಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇಷ್ಟಿದ್ರೆ ಸಾಕಾಗುತ್ತೆ. ನಾನು ಇವಾಗ ಇದನ್ನು ಮುಚ್ಚಳನ ಮುಚ್ಚಿ ಜಸ್ಟ್ ಒಂದು 2 ನಿಮಿಷ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ತೆಂಗಿನಕಾಯಿ ಬೇಳೆ ಕೂಡ ಹಾಕ್ಕೊಳ್ದೇನೆ ನಾವು ಇದನ್ನು ತುಂಬ ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ನೋಡಿ ಒಂದು 2 ನಿಮಿಷ ನಾನು ಇದನ್ನು ಕುದಿಸ್ಕೊಂಡೆ. ಇವಾಗ ಫೈನಲ್ ಆಗಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಬೇಕಾದರೆ ನೀವು ಕಾಯಿ ತುರಿ ಇದ್ದರೆ ಅದನ್ನು ಕೂಡ ನೀವು ಈ ಟೈಮಲ್ಲಿ ಹಾಕ್ಕೊಳ್ಬೋದು. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಫೈನಲ್ ಆಗಿ ಆಲೂಗೆಡ್ಡೆ ಸಾಂಬಾರು ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಸಾಂಬಾರು ರೆಡಿಯಾಗಿದೆ. ನಾನು ಮನೆಯಲ್ಲಿ ಇವತ್ತು ಈ ಒಂದು ಸಾಂಬಾರಿಗೆ ಬಿಸಿ ರೈಸ್ನ ಮಾಡ್ಕೊಂಡಿದ್ದೆ. ಇವಾಗ ರೈಸ್ ಜೊತೆನಲ್ಲೂ ಕೂಡ ಇವಾಗ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಕಡಿಮೆ ಪದಾರ್ಥದಲ್ಲಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ಈ ಒಂದು ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ. ಧನ್ಯವಾದ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಐಪ್ ಕೂಡ ಮಾಡೋದನ್ನು ಮರಿಬೇಡಿ.